ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರತಿ ಒಂದು ಗ್ರಾಮದಲ್ಲಿ ಡಂಗೂರ. ಸಮಯಕ್ಕೆ ಬೆಲೆ ಕೊಟ್ಟು ಸಮಯ ವ್ಯರ್ಥ ಮಾಡದೆ ಇವತ್ತು 6 ಗಂಟೆ ಓದಲು ಬಯಸುವುದಿಲ್ಲವೋ ಮುಂದೆ ಒಂದು ದಿನ 12 ಗಂಟೆ ಕೂಲಿ ಕೆಲಸ ಮಾಡಬೇಕಾಗುತ್ತದೆ. ಎಚ್ಚರಿಕೆ. ಪ್ರಿಯ ವೀಕ್ಷಕರೇ, ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯ ತಾಲೂಕಿನಲ್ಲಿರುವ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮದ ವಿದ್ಯಾರ್ಥಿನಿ ಹಾಗೂ ವಿದ್ಯಾರ್ಥಿಗಳಿಗೆ ದೃಷ್ಟಿ ನ್ಯೂಸ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಓದುವ ಸಲುವಾಗಿ ಅಕ್ಷರದ ಬೀಜದ ಗಂಟೆ ಇರುವಂತೆ ಸಮಯದಲ್ಲೇ ಓದಿ ಹೆಚ್ಚಿನ ಅಂಕ ಪಡೆದು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಆಗಿರಿ ಎಂದು ದೃಷ್ಟಿ ನ್ಯೂಸ್ ಕಡೆಯಿಂದ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಆದರೆ ದಯವಿಟ್ಟು ಸತತವಾಗಿ ಸರಿಸುಮಾರು 6 ತಾಸು ಓದಿ ನಿಮ್ಮ ಮನೆಯಲ್ಲಿ ಮೊಬೈಲ್ ಇದ್ದರೆ ಅದನ್ನು ಬದಿಗಿಟ್ಟು ಹಾಗೂ ಟಿವಿಯನ್ನು ನೋಡದೆ ಓದಿ ಎಂದು ಸುಶೀಲ್ ನಗರ ಗ್ರಾಮ ಘಟಕದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಎಲ್ ಅಂಬರೀಶ್ ರವರು ವಿದ್ಯಾರ್ಥಿಗಳಿಗೆ ಓದುವ ಸಲುವಾಗಿ ಸುಶೀಲ್ ನಗರದಲ್ಲಿರುವ ಗುಡಿಗಳಲ್ಲಿರುವ ಸೌಂಡ್ ಸಿಸ್ಟಮ್ ಅಂದರೆ ಮೈಕ್ ಹಾಕದಂತೆ ದೇವಸ್ಥಾನದ ಪೂಜಾರಿಗಳಲ್ಲಿ ಮನವಿ ಮಾಡಿಕೊಂಡರು. ವರದಿ ಬಾವಿಹಳ್ಳಿ ನಂದ್ಯನಾಯಕ್, ದೃಷ್ಟಿ ನ್ಯೂಸ್. ಎಲ್ಲರಿಗೂ ನಮಸ್ಕಾರಗಳು. SSLC ಪರೀಕ್ಷೆ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ದೃಷ್ಟಿ ನ್ಯೂಸ್ ವತಿಯಿಂದ ಒಂದೆರಡು ಹಿತನುಡಿಗಳು. ವಿಷಯ ಏನಪ್ಪ ಅಂದರೆ, ಸಮಯಕ್ಕೆ ಬೆಲೆ ಕೊಟ್ಟರೆ ಅಂದರೆ ಸಮಯಕ್ಕೆ ಬೆಲೆ ಕೊಟ್ಟರೆ ಭವಿಷ್ಯಕ್ಕೆ ಬೆಲೆ ಸಿಗುತ್ತದೆ. ಸಮಯಕ್ಕೆ ಬೆಲೆ ಕೊಟ್ಟರೆ ಭವಿಷ್ಯಕ್ಕೆ ಬೆಲೆ ಸಿಗುತ್ತದೆ. ಇಷ್ಟೇ. ಸಮಯಕ್ಕೆ ಬೆಲೆ ಕೊಟ್ಟು ಸಮಯ ವ್ಯರ್ಥ ಮಾಡದೆ
ಸಮಯಕ್ಕೆ ಬೆಲೆ ಕೊಟ್ಟು ಸಮಯ ವ್ಯರ್ಥ ಮಾಡದೆ ಇವತ್ತು ಎಲ್ಲಿವರೆಗೂ 6 ತಾಸು ವಿದ್ಯಾಭ್ಯಾಸ ಓದುವುದಿಲ್ಲವೋ ಮುಂದೆ ಒಂದು ದಿನ ಅಂದರೆ ಮುಂದಿನ ದಿನಗಳಲ್ಲಿ ಸತತ 12 ಗಂಟೆಗಳ ಕಾಲ ಕೂಲಿ ಕೆಲಸ ಮಾಡಬೇಕಾಗುತ್ತದೆ. ನೋಡ್ರಿ, ಅದಕ್ಕೆ ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡದೆ ಓದಿ. ಸಮಯವನ್ನು ವ್ಯರ್ಥ ಮಾಡದೆ ಓದಿ. ಇದು ನಿಮ್ಮ ಭವಿಷ್ಯಕ್ಕೋಸ್ಕರ. ನಿಮ್ಮ ಕಷ್ಟದ ಫಲ SSLC ಎಕ್ಸಾಮ್. ನಂತರ ಪ್ರಿಯ ವೀಕ್ಷಕರೇ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ತದಾದ ನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಆ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ಡಂಗೋರ ಮೂಲಕ ಅಂದರೆ ಟಾಮ್ ಹೊಡಿಸುವ ಮೂಲಕ ತಮಗೆಲ್ಲ ತಿಳುವಳಿಕೆಯ ಸಲುವಾಗಿ ಪಂಚಾಯಿತಿ ವತಿಯಿಂದನೇ ಟಾಮ್ ಓಡಿಸಿದರು. ವಿದ್ಯಾರ್ಥಿಗಳೇ, ಕೇವಲ 6 ತಾಸು ವಿದ್ಯಾಭ್ಯಾಸ ಮಾಡಿ TV ನೋಡಬೇಡ್ರಿ. ತಮ್ಮ ಮೊಬೈಲನ್ನು ಬದಿಗಿಟ್ಟು ಓದ್ಕೊಳ್ಳಿ. ಇದು ನಿಮ್ಮ ಭವಿಷ್ಯ. ಕಷ್ಟಪಟ್ಟು ತಂದೆ ತಾಯಿ ಬೆವರಿನ ಹನಿ, ರಕ್ತದ ಹನಿಯನ್ನೇ ಸುರಿಸಿರುತ್ತಾರೆ. ತಂದೆ ತಾಯಿಗಳು ನನ್ನ ಮಗು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಕತ್ತಾನಂತೇಳಿ ಕಷ್ಟಪಟ್ಟು ದುಡಿದು ಅವನ ಹೊಟ್ಟೆಯಲ್ಲಿ ಬರೀ ನೀರು ಕುಡಿತಾರೋ ಏನು ಕುಡಿತಾರೋ ಗೊತ್ತಿಲ್ಲ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದು ತಮ್ಮನ್ನು ವಿದ್ಯಾಭ್ಯಾಸ ಮಾಡಿಸುತ್ತಾರೆ. ನನ್ನ ಮಗ ಚೆನ್ನಾಗಿ ಓದ್ಕೋಬೇಕು, ನನ್ನ ಮಗ ಇನ್ನು ಮುಂದೆ ಇಂಪ್ರೂವ್ ಆಗಬೇಕು, ನನ್ನ ಮಗ ಇನ್ನೂ ಚೆನ್ನಾಗಿ ಎಜುಕೇಷನ್ ಮಾಡಬೇಕಂತೇಳಿ ನಮ್ಮ ತಂದೆ ತಾಯಿಗಳು ಗೂಳೆಗೆ ಹೋಗಿ, ಕಬ್ಬು ಕಟಾವಿಗೆ ಹೋಗಿ ಅಥವಾ ಬೇರೆ ಕೆಲಸಕ್ಕೆ ಹೋಗಿ ದುಡಿದು ಬೆವರು ಸುರಿಸಿ ನಮ್ಮನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣವನ್ನು ತುಂಬುತ್ತಾರೆ. ಅಂಥ ತಂದೆ ತಾಯಿ ಬೇರೆ ಯಾರಿಗೂ ಸಿಗಲ್ಲ. ಹಾಗಾಗಿ ತಂದೆ ತಾಯಿ ಮೇಲೆ ಯಾವುದೇ ಬೇಜಾರಾಗದೆ ತಂದೆ ತಾಯಿಯನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ, ಅತಿ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಆ ಭಗವಂತ ನಿಮ್ಮ ಮನಸ್ಸಿಗೆ ತುಂಬುವಂಥ ಕೆಲಸ ಮಾಡಲಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ನಾನು ತಿಳಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಘಟಕದ ಸುಶೀಲನಗರ ಗ್ರಾಮ ಘಟಕದ ಲಾರಿ ಮಾಲೀಕರ ಅಧ್ಯಕ್ಷರಾದ ಎಲ್ ಅಂಬರೀಶ್ ರವರು, ನಾನು ಯಾವುದೇ ವಿಷಯಕ್ಕೂ ಬಂದರೂ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ನಮ್ಮ ಊರಲ್ಲಿ ಇರುವಂಥ ಗುಡಿಗಳಲ್ಲಿ ಸೌಂಡ್ ಸಿಸ್ಟಮ್ ಅಂದರೆ ಮೈಕ್ ಸೆಟ್ಟು
ಅತಿ ಸೂಕ್ಷ್ಮವಾಗಿ ಸೌಂಡನ್ನು ಕಡಿಮೆ ಮಾಡುವಂತೆ ಮನವಿ ಮಾಡಿಕೊಟ್ಟರು. ಯಾರೀಗ? ನಮ್ಮ ಗ್ರಾಮದ ಗುಡಿಯ ಪೂಜಾರಿಗಳಲ್ಲಿ ನಮ್ಮ ಗ್ರಾಮ ಘಟಕದ ಲಾರಿ ಮಾಲೀಕರ ಅಧ್ಯಕ್ಷರಾದ ಪೂಜಾರಿಗಳಲ್ಲಿ ಹೋಗಿ ಅವ್ರ ಹತ್ರ ಹೋಗಿ, ಮಕ್ಕಳ ಎಕ್ಸಾಮ್ ಇದೆ, ದಯವಿಟ್ಟು ಸೌಂಡ್ ಕಡಿಮೆ ಮಾಡಿ, ಅತಿ ಹೆಚ್ಚಾಗಿ ಬಳಸಬೇಡಿ ಅಂತೇಳಿ ಮನವಿ ಮಾಡಿಕೊಂಡರು. ನೋಡಿ, ನಮ್ಮ ಭವಿಷ್ಯ, ನಮ್ಮ ಮಕ್ಕಳು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಹಾಗೆಯೇ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಅಂಕ ಪಡೆದು ನಕ್ಕಂತನೇ ನಮ್ಮ ಕರ್ನಾಟಕದ ಹೆಮ್ಮೆಯ ವಿದ್ಯಾರ್ಥಿಗಳೆಂದು ಅನಿಸಿಕೊಂಡು ತಾವು ಉತ್ತೀರ್ಣರಾಗಿ ಬರುತ್ತೀರಿ ಅಂತೇಳಿ ದೃಷ್ಟಿ ನ್ಯೂಸ್ ಚಾನಲ್ ಕಡೆಯಿಂದ ಬಾವಿಹಳ್ಳಿ ನಂದ್ಯನಾಯಕ್ ಮಾಡುವ ನಮಸ್ಕಾರಗಳು. ಧನ್ಯವಾದಗಳು.